ಹುಬ್ಬಳ್ಳಿಯ ಮಳೆ ಬಾಧಿತ ಪ್ರದೇಶಗಳು ರಾಜಕಾಲುವೆ ಸೇರಿದಂತೆ ಹಲವು ಸೇತುವೆ ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿ ಜಿಆರ್ಜೆ ದಿವ್ಯಾ ಪ್ರಭು ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಧಾರವಾಡ ಪಾಲಿಕೆ ಆಯುಕ್ತ ಡಾ ಈಶ್ವರ ಉಳ್ಳಾಗಡ್ಡಿ, ತಹಶೀಲ್ದಾರ ಕಲಗೌಡ ಪಾಟೀಲ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ಸ್ಥಳೀಯರಾದ ಪ್ರಕಾಶ್ ಬುರುಬುರೆ, ಮಳೆಗಾಲದ ಸಂದರ್ಭದಲ್ಲಿ ರಾಜಕಾಲುವೆಗಳಿಂದ ಹಲವಾರು ಸಮಸ್ಯೆಗಳು ಎದುರಾಗುತ್ತದೆ. ಈ ಸಮಸ್ಯೆಗಳನ್ನು ಸಮರ್ಪಕವಾಗಿ ಬಗೆಹರಿಸುವಂತೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಾಗಿದೆ ಎಂದರು. ಮಹಾನಗರ ಪಾಲಿಕೆ ನನ್ನ ಮನೆಯವರಂತ ಧರ್ಮಪತ್ನಿಯವರು, ಅವರ ಮುಖಾಂತರನ ನಾನು ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಅನೇಕ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ಒಂದು ಜಿಲ್ಲಾ ಮಂತ್ರಿಗಳು ಲೆಟರ್ ಕೊಟ್ಟರು ಯಾವುದೇ ಪ್ರಯೋಜನ ಆಗಿರುವಂತ ಈ ಸ್ಥಿತಿಗತಿ ಒಳಗೆ ಇದಾವೆ. ಇವತ್ತು ನಾವು ಜಿಲ್ಲಾಧಿಕಾರಿ ಜಿಆರ್ಜೆ ದಿವ್ಯಾ ಪ್ರಭು, ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ನಗರದಲ್ಲಿ ರಾಜಕಾಲುವೆ ಹಾಗೂ ಚರಂಡಿಗಳಿಂದ ಎದುರಾಗಿರುವ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ರಾಜಕಾಲುವೆ ಸಮಸ್ಯೆ ಇತ್ಯರ್ಥಕ್ಕೆ ವಿಸ್ತೃತ ವರದಿ ತಯಾರಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಸಾರ್ವಜನಿಕರು ರಾಜಕಾಲುವೆಗೆ ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಹಾಕಬಾರದು ಎಂದು ಹೇಳಿದರು. ಸಮಸ್ಯೆಗಳಾಗಿದೆ ಅಂತ. ಸೊ ಇದನ್ನು ನಾವು ಪಾಲಿಕೆ ಆಯುಕ್ತರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಇವತ್ತು ಇದು ನೋಡಿದಾಗ ಇಮಿಡಿಯೇಟ್ಲಿ ಈಗ ನಮಗೆ ಮುಂಗಾರು ಕೂಡ ಬರುವ ಒಂದು ಸಂದರ್ಭ ಇರೋದ್ರಿಂದ, ಈ ಮುಂಗಾರಿನಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಮಳೆ ಇರುವ ನಿರೀಕ್ಷೆ ಇರುವುದರಿಂದ, ಮತ್ತೆ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಈ ತರ ಒಂದು ವೆದರ್ ಕಂಡೀಷನ್ಸ್ ಅನ್ನು ನಮಗೆ ತಿಳಿಸಿರುವುದರಿಂದ ಈಗ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದು ಅತಿ ಅವಶ್ಯಕತೆಯಾಗಿದೆ. ಅದನ್ನು ಹುಬ್ಳಿನಲ್ಲಿ ಈ ತರ ಕೋಪಿಕರ್ ರೋಡು ಮತ್ತೆ ಈಗ ಮೇದಾರೋಣಿ, ಇಲ್ಲಿ ಎಲ್ಲರೂ ಕೂಡ ತುಂಬಾ ಕಂಜೆಸ್ಟೆಡ್ ಮತ್ತೆ ಕಮರ್ಷಿಯಲ್ ಏರಿಯಾ ಇರುವುದರಿಂದ ಎಲ್ಲಾದ್ರೂ ಮಳೆ ಜಾಸ್ತಿ ಬಂದ ಸಂದರ್ಭದಲ್ಲಿ ನೀರು ಅಂಗಡಿಗಳು ಒಳಗಡೆ ಹೋಗುವ ಒಂದು ಸಂದರ್ಭ ಇರುವುದರಿಂದ ಇದನ್ನು ಮುಂಜಾಗ್ರತವಾಗಿ ಏನೇನು ಕ್ರಮಗಳನ್ನು ತಗೊಳ್ಬೇಕು ಅಂತ ಇವತ್ತು ಚರ್ಚೆ ಮಾಡಕ್ಕೆ ಅಧಿಕಾರಿಗಳನ್ನು ಕರೆದಿದ್ದೀವಿ.